எந்த ஊர்ண்ணா நீங்கள்? கௌதாளிங்களா? உங்கள் எல்லார் மேலேயும் கம்ப்ளைண்ட் ஆகும். உங்கள் பேர் என்ன? உங்கள் பேர்? ராஜா. அண்ணா உங்கள் பேர் என்ன? ஆனந்த்ராஜா. அண்ணா உங்கள் பேர்? பிரவீனா. நீங்கள் எல்லோரும் கௌதாளியா? உங்கள் பேர்? கிறிஸ்தராஜ். சர்வேக்காரர் சொல்லிக்கிறாங்களா? போலீஸ்கார் சொன்னாங்களா? இல்லை, இப்போ கமிஷனருக்கு போகுது, இங்கே இல்லை. சரி சரி, இல்லை ஆல்ரெடி சொல்லியிருக்குது, நீங்கள் நடத்துங்க, நாங்கள் பார்த்துக்குறோம். எல்லார் மேலேயும் கம்ப்ளைண்ட் வரணும். பக்கத்து காட்டுக்காரர் எல்லாமே நீங்கள் எப்படி நடுவீங்க? பக்கத்து காட்டுக்காரர் எல்லாமே நீங்கள் எப்படி நடுவீங்க? இல்லை, பக்கத்து காட்டுக்காரர் எல்லாமே நாங்கள் சொன்ன இடத்துல நீங்கள் நட்டுருவீங்களா? இப்போ நான் என் ಕಾಟಿಗೆ ನಾನು ಕಲ್ಲು ನಡ சொல்கிறேன். ನಮ್ಮ ಹೊಲಕ್ಕೆ ನಾನು ಕಲ್ಲು ನೆಡಕ್ಕೆ ಹೇಳ್ತೀನಿ, ನೀವು ನಡ್ತೀರಾ? ನೆಡ್ತೀರಾ? ಈಗ ನಾನು ತೋರಿಸೋ ಜಾಗ ನೀವು ನಡ್ತೀರಾ ಹೇಳಿ? ನೋಡಿ ಸ್ನೇಹಿತರೆ, ಅಕ್ರಮವಾಗಿ ಕಲ್ಲು ನೆಡ್ತಿರೋದು ಇದು. ಒಂದು ಕರೆಕ್ಟಾಗಿ ಪಟ್ಟ ಆಗಿಲ್ಲ. ಈ ನಮ್ಮ ತಾತನ ಆಸ್ತಿ ಕರೆಕ್ಟಾಗಿ ಭಾಗಾಂಶ ಆಗಿಲ್ಲ. ಇದು ಭಾಗಾಂಶ ಆಗದೆ ಕಲ್ಲು ನಡೆಸ್ತಾ ಇರೋದು ಇದು. ಅವ್ರ ಪಟ್ಟ ಭೂಮಿಲಿ ಮಾತ್ರ ಕಲ್ಲು ನೆಡಬೇಕು. ಈಗ ನೋಡಿದ್ರೆ ನಮ್ಮ ಭೂಮಿ ಒತ್ತರಿಸ್ಕೊಂಬಂದು ಕಲ್ಲು ನೆಡ್ತಾವ್ರೆ. ಅವ್ರಿಗೆ ಭೂಮಿ 5 ಎಕರೆ ಇರಬೇಕಾಗಿರೋದು, ನಮಗೆ 5 ಎಕರೆ 26 ಸೆಂಟ್ ಇರಬೇಕಾಗಿರೋ ಭೂಮಿ 4 ಎಕರೆ 40 ಸೆಂಟ್ ಮಾತ್ರ ಇರೋದು. ಆದರೆ ಅದು ತೋರ್ಸೋಕ್ಕೂ ಮುಂಚೆನೇ ಇವರು ಅಕ್ರಮವಾಗಿ ಕಲ್ಲು ನೆಡ್ತಾ ಇರೋದು. ಅವರು ಹೊಲಕ್ಕೆ ಬಂದೋಬಸ್ತ್ ಮಾಡ್ಕೋಬೇಕು ಅಂತ. ಹಂದಿ ಕೂಳೆ, ಕಾಡು ಪ್ರಾಣಿ ಕೂಳೆ ಅಂತ ಕಾಡು ದಂಡೆಯಲ್ಲಿರೋದಕ್ಕೆ ಅಕ್ರಮ ಮಾಡ್ತಾ ಇರೋದು ಇದಲ್ಲ. ನೋಡಿ, ಇಲ್ಲಿ ಹಂದಿ ಕೂಳೆ ಏನಿದೆ, ಬರೀ ಭೂಮಿಗೆ ಹಂದಿ ಕೂಳೆ, ನಮಗೆ ಪ್ರಾಣಿಗಳ ಕಾಟ ಅಂದ್ಬಿಟ್ಟು ನೆನೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಇದು ಮಾಡಿಸ್ತಾ ಇದ್ದಾರೆ. ಪೊಲೀಸ್ನವರಿಲ್ಲ, ಸರ್ವೆ ಆಫೀಸರ್ ಇಲ್ಲ, ಊರು ಗ್ರಾಮಸ್ಥರಿಲ್ಲ, ಯಾರೂ ಇಲ್ಲ. ನೋಡಿ, ಇವರು ಕೌದಳ್ಳಿಯವ್ರಂತ, ಇವರು ನೋಡ್ಕೊಳ್ಳಿ. ಪಕ್ಕದಲ್ಲಿ ಜಮೀನವ್ರು ಇಲ್ದೇ ಕೌದಳ್ಳಿಯವ್ರು ಬಂದು ಅವ್ರು ಎಲ್ಲಿಗೆ ತೋರಿಸ್ತಾರೋ ಅಲ್ಲಿಗೆ ಭೂಮಿ ಕಲ್ಲು ಹಾಕ್ಕೊಟ್ಟು ಹೋಗ್ತಾರೆ. ಬೇಕಾದ್ರೆ ಇವ್ರ ನಂಬರ್ ಇಸ್ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅಕ್ರಮವಾಗಿ ಕಲ್ಲು ನೆಡೋಕ್ಕೆ ಮಾತ್ರ ಇವ್ರು ಯೂಸ್ ಆಗ್ತಾರೆ. ಯಾಕಂದರೆ ಕೌದಳ್ಳಿಯವರು ಅಕ್ರಮವಾಗಿ ಕಲ್ಲು ನೆಡೋಕ್ಕೆ ಪಕ್ಕ ಯೂಸ್ ಆಗ್ತಾರೆ, ತೋರಿಸಿರೋದ್ರಂತೆ. ನೋಡಿ, ನೋಡಿ ಇಲ್ಲಿ ಇವರೇ ಎಲ್ಲ ಕಲ್ಲು ನಡೆಸ್ತಿರೋರು. ಒಂದು 4 ಜನ ಕೂತಿದಾರಲ್ಲ ಲೈನಕ್ಕೆ, ಅವರು ನೋಡಿ. ಈ ಕಡೆ ಅಮ್ಮ ಕೂತಿದ್ದಾರೆ, ಅವರು ನೋಡಿ. ತಾತಪ್ಪ ಅವರಲ್ಲ, ಇವ್ರ ಕಲ್ಲು ನಡೆಸೋಕ್ಕೆ ಹೆಡ್ಡು ಕೆಲಸ. ಅಕ್ರಮವಾಗಿ ಕಲ್ಲು ನೆಡೋರಿಗೆ ಇವ್ರಿಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕೌದಳ್ಳಿಯವ್ರು ಯಾರು ಬೇಕಾದ್ರೂ
ಅಕ್ರಮ ಕಲ್ಲು ನೆಡೋಕ್ಕೆ ಮಾತ್ರ ದಯವಿಟ್ಟು ಕೌದಳ್ಳಿಯವ್ರನ್ನ ಕರೀರಿ. ನೋಡಿ, ಸರ್ವೇಯವರಿಲ್ಲ, ಒಬ್ಬ ಪೊಲೀಸ್ನವರಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿವಿ ಅಂತ ಮಾತ್ರ ಹೇಳ್ತಾರೆ. ಸರ್ವೆ ಅವರಿಲ್ಲ, ಯಾರೂ ಇಲ್ಲ. ಇದೆಲ್ಲ ಫುಲ್ಲು ಅಕ್ರಮವಾಗಿ ನಡೀತಿರೋದು. ಇದೊಂದು ದಂಧೆ ಹೇಳ್ಬೇಕು ಅಂದರೆ, ಇದೊಂದು ದಂಧೆ ಮಾಡ್ತಾ ಇರೋದು. ರಾಮಪುರ ಪೊಲೀಸ್ ಸ್ಟೇಷನ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರು. ಅವ್ರು ಕಲ್ಲು ನಡೆಸಿ ಅಂತ ಹೇಳಿದ್ರಂತೆ. ಅಳತೆ ಆಗದೆ ಯಾವ ಪೊಲೀಸ್ನವ್ರು ಕಲ್ಲು ನಡೆಸೋಕ್ಕೆ ಹೇಳ್ತಾರೆ? ಅಳತೆಗೆ ಬರ್ಬೇಕು ತಾನೆ ಪೊಲೀಸ್ನವರು, ಅವಾಗ ಯಾಕೆ ಬರಲಿಲ್ಲ ಹೇಳಿ? ಇವಾಗ ನನಗೆ 86 ಸೆಂಟ್ ಭೂಮಿ ಬರಬೇಕು, ಇಲ್ಲಿಗೆ ರೋಡ್ ಪರಂಪಕ್ಕು ಅಂತ ಹೇಳ್ತಾರೆ. ಇದಿಷ್ಟು ರೋಡ್ ಪರಂಪಕ್ಕು ಅಂತ ಹೇಳ್ತಾರೆ. ಈ ಮನೆ ಕಟ್ಟಿ 1 ಎಕರೆ ಪರಂಪಕ್ಕು ಅಂತ ಹೇಳ್ತಾರೆ. ಹಾಗಾದರೆ ಮನೆಯನ್ನೆಲ್ಲ ಪರಂಪಕ್ಕಲ್ಲಿ ಐತಲ್ಲ, ಯಾರು ಕೇಳೋದದು? ಗೌರ್ಮೆಂಟ್ಗೇನು ಕಣ್ಣಿಲ್ವಾ, ಕಿವಿ ಇಲ್ವಾ? ಇದು 30 ವರ್ಷದಿಂದ ಗಲಾಟೆ ನಡೀತಿರೋ ಭೂಮಿ, ಇವಾಗ ಅಕ್ರಮವಾಗಿ ಕಲ್ಲು ನೆಡ್ತಾ ಇರೋದು. ನೋಡಿ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲ ಪೊಲೀಸ್ನವ್ರಿಗೂ ತಿಳಿಯಲಿ. ನಮ್ಮ ನಗರ DC ಕಮಿಷನರ್, AC, ಕೊಳ್ಳೇಗಾಲ ಪೊಲೀಸ್ ಸ್ಟೇಷನ್ ಠಾಣೆಗಳಿಗೆ ಎಲ್ಲ ವಿನಂತಿ ಮಾಡ್ಕೋತೀನಿ. ನೋಡಿ, ಇವ್ರಿಗೆಲ್ಲ ಅಕ್ರಮವಾಗಿ ಕಲ್ಲು ನೆಡೋರು ಯಾರೂ ಇಲ್ಲ, ಊರ ಗ್ರಾಮಸ್ಥರಿಲ್ಲ, ಯಾರು ಪ್ರತಿಯೊಬ್ಬರು ಇಲ್ಲ, ಏನೂ ಇಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾರಂದರೆ ಪೊಲೀಸ್ನವರೇ ಇಲ್ಲ, ಅವರೇ ಅಕ್ರಮವಾಗಿ ಕಲ್ಲು ನೆಡ್ತಾ ಇರೋದು. ಇದು ನೋಡಿ, ಕಲ್ಲು ನಡೆಸೋರು ಇನ್ಸ್ಪೆಕ್ಟರ್ ಮಾಡ್ತಾರೆ. ನಾನು ಅವ್ರ ವಿಡಿಯೋ ಮಾಡ್ಕೊತೀನಿ ಬಿಡು. ಮಾತಾಡೋ ನೋಡಿ, ಮಾತಾಡೋ ಇನ್ಸ್ಪೆಕ್ಟರ್ ನೆನ್ನೆ ಕಾಯ್ಕೊಂಡ್ರು ನಿಲ್ಲೋರು. ಸರ್ ಹೇಳಿ. ನಮ್ಮ ಪ್ರೇಮ ಮಾತಾಡಿದ್ದೀನಿ. ಸರಿ ಸರ್, ಆಯ್ತು ಸರ್, ಅವರ ದೋಸ್ತಿಯಲ್ಲಿ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ಹೌದು ಸರ್. ಏನಪ್ಪ ಮುನಿರಾಜ್, ಈಗ ನಾನು ಮೊದಲು ಹೇಳಿದ್ದೀನಿ, ನೀವು ಸರ್ವೆ ಕಟ್ಟಿ ನಿಮ್ಗೆ ಸರ್ ಅದೇ ಕೇಳು ಒಂದು ಸರ್, ನಿನಗೆ ಕಡಿಮೆ ಇತ್ತು, ಅವ್ರಿಗೆ ಜಾಸ್ತಿ ಇತ್ತು, ಅಳತೆ ಮಾಡಿಸಿದಾಗ ಅದನ್ನ ಮುಡ್ಸ್ಕೊಡೋದು ಮಾಡ್ಕೊಡ್ತೀವಿ. ಅದ್ರ ಕೆಲಸ ಏನು ಇಲ್ಲ. ಈಗ ಅವರು ಬಂದೋಬಸ್ತ್ಗೆ ಅವರು ಒಳಕ್ಕೆ ಹಾಕಳಿ ಅಂತ ಹೇಳಿದ್ದೀನಿ. ಪ್ರೇಮ್ ಹೇಳಿದಾರೆ. ಅದೇ ರೀತಿ ಅವರು ಬಂದೋಬಸ್ತಲ್ಲಿ ಕಲ್ಲು ಹಿಡಿದ್ರೆ ಬಂದೋಬಸ್ತ್ ಮಾಡ್ಕೊಳ್ಳಿ ಬಿಡು, ತಲೆ ಕೆಡ್ಸ್ಕೊಬೇಡ. ಇಲ್ಲ ಸರ್, ನನಗೆ 4 ಎಕರೆ 40 ಸೆಂಟ್ ಇರೋದು ಸರ್ ಭೂಮಿ. ನನಗೆ 4 ಎಕರೆ 40 ಸೆಂಟ್ ಇದೆ. ಇನ್ನು 86 ಸೆಂಟ್ ಭೂಮಿ ಇಲ್ವಲ್ಲ, ನಾನು ಯಾರನ್ನ ಸರ್ ಹೋಗಿ ಕೇಳೋದು? ಸರ್ ಅದೇ ಒಟ್ಟು ಅವತ್ತು ಕೇಸ್ ಮಾಡಿದಾಗ ನೀವು ಹೇಳಿದ್ರಿ ಒಟ್ಟು ಸರ್ವೆ ಕಟ್ಟೆ ಅಂತ ಹೇಳಿದ್ರಿ. ಹಾಂ ಸರ್, ಸರ್ ಇವ್ರು ಅದು ಮಾಡ್ತಿಲ್ವಲ್ಲ, ಅವ್ರವ್ರ ಭೂಮಿ 2.5 ಎಕರೆ ಅಂತ ಕಟ್ಕೊಂತಾರಲ್ಲ, ಏನ್ ಮಾಡೋದು? ಒಟ್ಟು ಸರ್ವೆ ನಮ್ಮ ತಾತನ ಭೂಮಿ 15 ಎಕರೆ ಹೆಚ್ಚಿದ್ರಾಗೆ ಕಟ್ಟಬೇಕು ಅಂತ. ಸರ್ವೆ ಮಾಡಿಸಿ ಯಾರ್ದು ಜಾಸ್ತಿ ಇದೆ ಅವ್ರನ್ನ ಬಿಡ್ಸಂಬಿಡಿ. ಸರಿ ಸರ್. ಸರಿ, ಅವ್ರಿಗೆ ಬಂದೋಬಸ್ತ್ ಮಾಡ್ಕೊಳ್ಳಿ ಬಿಡಿ, ನಿಮ್ಗೆ ತಲೆ ಕೆಡ್ಸ್ಕೊಬೇಡ ಸರ್. ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ, ಇವತ್ತು ಅವ್ರ ಮೊಮ್ಮಕ್ಳು ಕೇಳ್ತಾವ್ರೆ. ನನಗೆ ನಾಳೆಗೆ ನಮ್ಮ ಮಕ್ಳಿಗೆ ಅವ್ರ ಹತ್ರ ಕೇಳ್ತಾರಲ್ವ ಸರ್. ಇವಾಗ ನಾಮೇ ಕೇಳದೆ ಬಿಟ್ಬಿಟ್ರೆ ಆಮೇಲೆ ಅದು ತಪ್ಪಲ್ವಾ? ಸರ್ ಎಲ್ಲರಿಗೂ ಸಮಾನ. ಅವತ್ತು ಹೇಳ್ದಂಗೆ ಮಾತು ಇವಾಗಲೇ ಇಲ್ವಲ್ಲ ಸರ್? ಅದೇ ಇದು ಸರ್ 3 ಸಲ ಆಯ್ತು ಸರ್. ಇದು ನೀವೇ ಅದು ತಿಳ್ಕೊಳ್ಳಿ, ನಮ್ದೇನೋ ಪ್ರಾಬ್ಲಮ್ ಇಲ್ಲ. ನಮಗೆ ಭೂಮಿ 5 ಎಕರೆ 26 ಸೆಂಟ್ ಇರಬೇಕು. ಆಮೇಲೆ ಸರ್ ಗೊತ್ತಾಯ್ತು ಸರ್, ನಾನು ಅಲ್ಲೇ ಇದ್ದೆ. ಇವಾಗ ನಾನು ಅನೂರ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಕಲ್ಲು ನೆಡ್ತಾ ಇದೀವಿ ಅಂತ. ಅವ್ರಿಗೆ ಬಂದು ಆರಾಮಾಗಿ ಕಲ್ಲು ನೆಡ್ತಾವ್ರೆ ಸರ್. ಕೇಳ್ಬಿಟ್ಟೆ, ನಮ್ಮ ಇಲ್ಲಿ ತೋಟದಲ್ಲಿ ಇಲ್ದೇ ಇರುವ ಕಲ್ಲು ನೆಡ್ತಾವ್ರಲ್ಲ ಸರ್ ಇವರು. ಇವಾಗ ನಾವು ಅಲ್ಲಿ ರೋಡ್ ಹಾಕ್ತವ್ರೆ ಸರ್. 1 ನಿಮಿಷ ಸರ್, ಜಾಸ್ತಿ ಏನಿಲ್ಲ, 1 ಎಕರೆನೇ ಪರಂಪೋಕ್ ಅಂತ ಹೇಳ್ತಾವ್ರೆ. ಪರಂಪೋಕ್ ಇವ್ರಿಗೆ ಬರೀ ಪಟ್ಟ ಮಾತ್ರ ಇವ್ರಿಗೆ ತೋರಿಸಿರೋ ಭೂಮಿ ಸರ್. ಇವ್ರಿಗೆ ಬರೀ ಪಟ್ಟ ಮಾತ್ರ ಇವ್ರಿಗೆ. ಅದೇ ಸರ್, ಈಗ ನಮಗೂ ತೊಂದರೆ ಇಲ್ವಾ ಸರ್? ನಾನೆಲ್ಲ 2 ವರ್ಷದಿಂದ ಬೆಳೆಸಿ ಹಾಕ್ಲಿದ್ದೀನಿ. ನಾನು ಅದಕ್ಕೋಸ್ಕರ ನಾನೇ ಕಲ್ಲು ನೆಟ್ಟಿಲ್ಲ. ಬೇಕಾದ್ರೆ ಇನ್ನೂ ಕಲ್ಲುಗಳು ಕಟ್ಟಲ್ಲಿ ಬಿದ್ದಾವೆ, ಬನ್ನಿ ತೋರಿಸ್ತೀನಿ ನಾನು. ಕಲ್ಲು ಕಿತ್ತಾಗದಂತ ಏನಿಲ್ಲ. ಇವಾಗ ಒಂದು ನಮ್ಗೆ ಹಾಂ ಸರ್. ಇಲ್ಲ ಗೊತ್ತೇ ಸರ್, ನನಗೂ ಗೊತ್ತೇ ಸರ್. ನಾನು ನಿಮ್ಮನ್ನು ನೋಡಿಲ್ವಾ?
ನಿಮ್ಮನ್ನ ಆವಾಗಿಂದನೂ ನಾನು ನೋಡ್ತಾ ಇದ್ದೀನಿ. ಸರಿ ಬಿಡಿ ನಿಮ್ಗೆ ಲಾಸ್ ಆಗ್ಬೇಕು ಅಂತ ನಾ ಹೇಳಲ್ಲ, ನಾ ಹೇಳಿ ಕಳ್ಸಿರೋದೇ ಆತರ ಒಬ್ಬರಿಗೂ ಲಾಸ್ ಆಗ್ಬಾರ್ದು, ಕ್ರಮಬದ್ಧಾಗಿರ್ಬೇಕು. ಈಗ ನಿಮ್ ಬೆಳೆ ನಾಶ ಆಗತ್ತಂದ್ರಿ, ಬೆಳೆ ನಾಶಕ್ಕೆ ಬಂದೋಬಸ್ತ್ ಮಾಡ್ಕೊಳ್ಳಿ ಅಷ್ಟೇ. ಹೆಚ್ಚು ಕಡಿಮೆ ಅವ್ರಿಗೆ ಕಡಿಮೆ ನಿಮ್ ಜಾಸ್ತಿ ಇದ್ರೆ ಬಿಟ್ಟು ಕೊಡ್ಬೇಕು ಅಂತ ಹೇಳಿ ಕಳ್ಸಿದ್ವಿ. ಸರಿ ಸರ್, ಆಯ್ತು ಮಾಡ್ಕೊಳ್ಳಿ, ಅವಕಾಶ ಕೊಡಿ. ಸರಿ ಸರ್, ಆಯ್ತು ಮಾಡಿ ಸರ್. ಓಕೆ 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 ಕೊಡಿ ಅವ್ರಿಗೆ. ಹೇಳಿ ಸರ್. ಅಣ್ಣ ನೀವು ಕೌದಳ್ಳಿಲಿ ಎಲ್ಲಿರೋದು? ಎಲ್ಲಿ? ಮೇಲಿಸ್ಕೂರ, ಮೇರಿಸ್ ಟೌನ್. ಓಕೆ ನೋಡಿ ಸ್ನೇಹಿತರೆ, ಇವಾಗ ನೀವೇ ಕೇಳಿರ್ಬೋದು ಪೊಲೀಸ್ನವ್ರು ಮಾತಾಡಿರೋದು. ಅದರಂತೆ ಇವಾಗ ಕಲ್ಲು ನೆಡ್ತಾವ್ರೆ, ನೆಡಲಿ ನೋಡಿ. ಇಲ್ಲಿ ಅದು ಅರ್ಧ ಭೂಮಿ ಬಿಟ್ಟು ಕಲ್ಲು ನೆಡೋದಂತೆ. ಇವಾಗ ನೋಡಿ, ಇಲ್ಲಿ ರೋಡ್ ಗಂಟೆ ಕಲ್ಲು ನೆಡಬೇಕಾಗಿರೋದು. ರದ್ದು ಬಸ್ತು ಅಂದರೆ ಇದರಲ್ಲಿ ಕಾಡು ಪ್ರಾಣಿಗಳು ಬರಲ್ವ ಇದರಲ್ಲಿ. ಸರಿ ಆಯಿತು, ಇಲ್ಲಿಂದ ಕಲ್ಲು ನೆಡ್ತಾವ್ರೆ ನೋಡಿ. ಈ ಸ್ಪಾಟಿಂದ ಕಲ್ಲು ನೆಡ್ತಾ ಇರೋದು, ಅಲ್ಲಿಂದ ಕಲ್ಲು ನೆಡಬೇಕಾಗಿರೋದಲ್ವ. ಈ ಬೆಳೆಗೆ ಕಾಡು ಪ್ರಾಣಿ ನುಗ್ಗಿ ದಾಳಿ ಮಾಡಲ್ವ ಹೇಳಿ? ಈ ಕಡೆಯಿಂದ ಯಾವುದು ಪ್ರಾಣಿಗಳು ಬಂದು ಇದು ಅಕ್ರಮ ಮಾಡಲ್ವ, ಬೆಳೆ ಹಾನಿ ಮಾಡಲ್ವ ಹೇಳಿ? ನೀವೇ ನೋಡಿ. ಇದರಲ್ಲಿ ಒಂದು ಪರಿಹಾರ ನೀಡಬೇಕು, ನಮಗೆ ನ್ಯಾಯ ಸಿಕ್ಕಬೇಕು. ನಮಸ್ಕಾರ ಸ್ನೇಹಿತರೆ.